ಕುತ್ತವ ಬಡಿದರೆ ಉರಗ ಸಾಯುವುದೇ, ಕುತ್ತವ ಬಡಿದರೆ ಉರಗ ಸಾಯುವುದೇ, ಘನಘೋರ ತಪ್ಪವ ಮಾಡಿದರೇನು, ಅಂತರಂಗ ಆತ್ಮಶುದ್ಧಿ ಇಲ್ಲದವನೆಂತು ನಂಬುವುದು ಕೂಡಲ ಸಂಗಮ ದೇವ. ತಿಳಿತಿದ್ರದ ಅರ್ಥ? ಕುತ್ತ ಬಡಿದ್ರ ಉರಗ ಅಂದ್ರೇನು? ಹಾವು. ಕುತ್ತ ಬಡಿದ್ರೆ ಹಾವು ಸಾಯ್ತದೇನ್ರಿ? ಸಾಯಲ್ಲ. ಎಷ್ಟು ಬಿ ಹೊಡೀರಿ ಕೆಳಗಿಡ್ತದ ಹಾವು. ಮ್ಯಾಲ ಹುತ್ತ ಬಡಿದ್ರೆ ಏನಾಯ್ತದ? ಮಣ್ಣಿಗೆ ಹತ್ತದ, ಬಟ್ ಹುತ್ತಿಗೆ ಹತ್ತಲ್ಲ. ಈಗ ಎಷ್ಟು ಬಿ ಜಪ ತಪ್ಪ ಬಿ ಮಾಡ್ರಿ, ನೀವು ಎಷ್ಟು ಜಪ ಮಾಡಿದ್ರೇನು ಅಂತರಂಗ ಆತ್ಮಶುದ್ಧಿ ಇಲ್ಲೋದ್ರ ವೇಸ್ಟ್ ಆಯ್ತದ. ಅದು ವೇಸ್ಟ್ ಆಯ್ತದ ಇಲ್ಲ? ನೀವು ಮನ್ಸಿನೊಳಗ ಎಷ್ಟೋ ಏನೇನೋ ಕಲ್ಮಶ ಇಟ್ಕೋತ್ರಿ, ಮ್ಯಾಲ ನಿಮ್ ದಂಡಕ್ಕೆ ಹೊಡೆದ್ರ, ನಿಮ್ ಶರೀರ ಹೊಡೆದ್ರೆ ಏನಾಯ್ತದ? ಶರೀರ ಅಷ್ಟೇ ಬ್ಯಾನಿ ಆಯ್ತದ, ಕೈ ಹೊರ ಹೋಗ್ತದ, ಕಣ್ಣು ಹೋಗ್ತದ, ಕಾಲು ಹೋಗ್ತದ. ಮನ್ಸಿನೊಳಗ ಹೊಲ್ಸ ಹಂಗೆ ಇರ್ತದ ಇಲ್ಲ? ಅದಕ್ಕ ಮಕ್ಕಳು ಯಾವಾಗ ಬಿ ಶುದ್ಧ ಮನಸ್ಸ, ಮಕ್ಕಳಿಗೆ ಯಾಕಂತಾರ ಪರಿಪೂರ್ಣ ಶುದ್ಧ ಮನಸ್ಸರು ಇರ್ತಾರಂತಾರ. ಮಕ್ಕಳು ಅಂದ್ರೆ ದೇವ್ರ ಸಮಾನ ಅಂತಾರ ಇಲ್ಲ ಎಲ್ಲರಿಗೆ. ಅದಕ್ ಮಕ್ಕಳು ಯಾವಾಗ ಬಿ ಶುದ್ಧವಾಗಿ ಯೋಚನೆ ಮಾಡ್ಬೇಕು. ತಿಳ್ಕೊಂಬೋದಿದ್ರ ಯಾವ್ದ್ ಬಿ ಒಳ್ಳೆ ಬಗ್ಗೆ ತಿಳ್ಕೊರಿ. ಏನ್ ಬಿ ಅಂತರಂಗ ಶುದ್ಧಿ ಇಲ್ಲದವನು, ಅಂತರಂಗ ಆತ್ಮಶುದ್ಧಿ ಇಲ್ಲದವನೆಂತೂ ನಂಬುವುದು. ಆತ್ಮಶುದ್ಧಿನೇ ಇಲ್ಲ, ಅಂತರಂಗ ಶುದ್ಧಿನೇ ಇಲ್ಲ ಅಂದ್ರ ಯಾರ ನಂಬ್ತಾರೇನ್ರಿ? ನಂಬ್ತಾರೇನ್? ಯಾರ ನಂಬಲ್ರು. ಮತ್ ಬಿ ನಂಬೇಕಾಯ್ತದ. ಟೈಮ್ ಬಂದ್ರ ಎಲ್ಲರೂ ಒಬ್ಬೊಬ್ರ ಮೇಲೆ ಒಬ್ರು ಭರೋಸಾ ಇಟ್ಬೇಕಾಯ್ತದ. ಅದಕ್ಕೇನಂತಾರ, ನೀವು ಭರೋಸಾ ಇಟ್ಕೋಬೇಕು. ಅಂತರಂಗ ಶುದ್ಧಿ ಮನ್ಸಿನೊಳಗ ಟೀಚರ್ಸ್ ಹೇಳ್ತಾರ ವರ್ಕ್ ಮಾಡ್ಕೊಂಬರ್, ಇವತ್ತು ಹೋಮ್ ವರ್ಕ್ ಮಾಡ್ಕೊಂಬರಂತ. ಮ್ಯಾಗ ಎಷ್ಟ್ ಚಂದ ಮಾತಾಡ್ತ್ರಿ ಟೀಚರ್, ನೀವ್ ಅಂದ್ರೆ ನಮ್ಗೆ ತೋಲ್ ಇಷ್ಟ ರೀ, ಇವತ್ ನೀವ್ ಬಂದಿಲ್ರಿ, ನಾವ್ ಭಾಳ ಮಿಸ್ ಮಾಡ್ಕೊಳ್ತೇವ್ರಿ. ಮನ್ಯಾಗ ತಂದೆ ತೆಗಿವಿ ಹಂಗೆ ಉಬ್ಸ್ರಿ ಎಲ್ಲರೂ. ಮನ್ಸಿನೊಳಗ ಏನಿರ್ತದ? ಟೀಚರ್ಸ್ ಅವ್ರು ಹೋಗತ್ರಿ ಗಾಡಿ ಪಂಕ್ಚರ್ ಆಗ್ಬೇಕು, ನಾಳೆ ಬರ್ಬಾರ್ದಪ್ಪ ಅವರು, ಸುಮ್ಮನೆ ಇವತ್ತು ಓದ್ಕೊಂಡ್ ಬಾ ಅಂತ ಹೇಳ್ಯಾರ ಅಂತ ಅನ್ಕೋತ್ರಿಲ್ಲ? ಯಾರ ಅನ್ಕೋಬೇಡ್ರಲ್ಲ? ಅನ್ಕೋಬೇಡ್ರಿ. ನಮ್ ಗುರುಬಸವ ಸ್ಕೂಲ್ ಮಕ್ಳಾರ ಅನ್ಕೋಬೇಡ್ರಿ. ಒಳ್ಳೆ ಮನ್ಸಿನವ್ರಾಗ. ಯಾಕಂದ್ರ ಯಾರ್ ಬಿ ಒಂದ್ ಹೇಳ್ತಾರಂದ್ರ ಯೋಚನೆ ಮಾಡ್ಬೇಕು, ಒಳ್ಳೇದ್ ಹೇಳತ್ತಾರ ಕೆಟ್ಟದ್ ಹೇಳತ್ತಾರ. ಅಷ್ಟ್ ತಿಳ್ಕೊಂಡ್ರಲ್ಲ ನಿಮ್ಗೆ ಯಾರು ಏನ್ ಮಾಡಕ್ ಬಿ ಸಾಧ್ಯ ಇಲ್ಲ. ಕೆಟ್ಟದ ಒಳ್ಳೇದು ಯಾವ್ದು ಹೇಳ್ಯಾರ? ಟೀಚರ್ ಓದ್ಕೊಂಡ್ ಬಂದ್ರೆ ಒಳ್ಳೇದದೇ, ಮಮ್ಮಿ ಪಪ್ಪ ಒಂದ್ ಒಳ್ಳೆ ಕೆಲಸ ಮಾಡಂದ್ರೆ ಒಳ್ಳೇದದೇ ಇಲ್ಲದು? ಏನ್ ಕೆಟ್ಟದ್ ಹೇಳ್ತಾರೇನ್ ಯಾರ? ಇಲ್ಲಲ್ಲ. ಏನ್ ನೀವು ಮನ್ಸದಾಗ ಆತರ ಕೆಟ್ಟದ ಭಾವನೆ ಇಟ್ಕೋಬಾರ್ದು. ಒಂದ್ ಮನ್ಸನ್ ಹೇಳ್ತೀನಿ ಕೇಳ್ರಿ, ಮನುಷ್ಯ ಅಂತ ದೇವಾಲಯದಾಗ ಹೋಗಿ ಬಂದ್ರು ಬಿ ಶುದ್ಧ ಆಯ್ತಾನ? ಆಗಲ್ಲ. ಯಾವ ದೊಡ್ಡ ದೇವಸ್ಥಾನಕ್ ಹೋಗ್ಲಿ, ಚರ್ಚ್ಗೆ ಹೋಗ್ಲಿ, ಎಲ್ ಮಸೀದಿಗೆ ಹೋಗ್ಲಿ, ಅವನ ಆತ್ಮ ಏನಿರ್ತದ? ಇದ್ದಂಗೆ ಇರ್ತದ. ಅದು ಬೂದಿ ಗುಡಿ ಒಳಗ್ ಹೋದ್ರೆ ಏನಾಯ್ತದ? ವಿಭೂತಿ ಆಯ್ತದ, ಭಸ್ಮ ಆಯ್ತದ. ನೀರು ಗುಡಿ ಒಳಗ್ ಹೋಗಿ ಹೊರಗೆ ಬಂದ್ರೆ ಏನಾಯ್ತದ? ತೀರ್ಥ ಆಯ್ತದ. ಅದು ಆಯ್ತದ ಇಲ್ಲ?